ನಮಸ್ಕಾರ ಸ್ನೇಹಿತರೆ. ನೋಡಿ, ನಮ್ಮ ಸಂಸ್ಕೃತಿಯಲ್ಲಿ ಜಾತ್ರೆ, ಸಭೆ ಸಮಾರಂಭಗಳಿಗೆ ಪ್ರಮುಖ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ನಮ್ಮ ಪೂರ್ವಜರು ಈ ಜಾತ್ರೆ, ಸಭೆ ಸಮಾರಂಭ, ಹಬ್ಬ ಹರಿದಿನಗಳನ್ನು ತುಂಬ ವ್ಯವಸ್ಥಿತವಾಗಿ ಆಯಾ ಪ್ರದೇಶಕ್ಕೆ ಅನುಸಾರವಾಗಿ ಹಾಗೂ ಋತುಮಾನಗಳ ಅನುಸಾರವಾಗಿ ನಿರ್ಮಿಸಿದ್ದಾರೆ. ಕಾಲಕ್ಕೆ ತಕ್ಕಂತೆ ನಾವು ಹಬ್ಬಗಳನ್ನ ಆಚರಣೆ ಮಾಡ್ತೀವಿ, ಸಭೆ ಸಮಾರಂಭಗಳನ್ನ ಆಯೋಜನೆ ಮಾಡ್ತಾ ಇದ್ದೇವೆ. ಇದು ಒಂದು ಭಾಗ. ಇನ್ನು ಈ ಸಭೆ ಸಮಾರಂಭಗಳು, ಜಾತ್ರೆಗಳು ಇವುಗಳನ್ನ ನಾವು ನಡೆಸೋದರಿಂದ ಮುಖ್ಯವಾಗಿ ಇಲ್ಲಿ ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ಕೊಡಲಾಗುತ್ತದೆ. ಪರೋಕ್ಷವಾಗಿ ಅಪರೋಕ್ಷವಾಗಿ ಹಲವಾರು ಜನರಿಗೆ ಇಲ್ಲಿ ಉದ್ಯೋಗ ಅವಕಾಶಗಳು ದೊರೆಯುತ್ತವೆ. ಇದರಿಂದ ಸಂಪತ್ತಿನ ಚಲಾವಣೆಯಾಗುತ್ತದೆ. ದೇಶದ ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ಸಿಗುತ್ತದೆ. ಇದರಿಂದಾಗಿ ಜನರ ಆರ್ಥಿಕ ಮಟ್ಟ ಸುಧಾರಣೆ ಆಗ್ತಾ ಇದೆ. ಉದಾಹರಣೆಗೆ ಈಗ ಜಾತ್ರೆ ಅಂತ ಇಟ್ಕೊಳ್ಳಿ. ಜಾತ್ರೆಗೆ ಸಾವಿರಾರು ಸಂಖ್ಯೆಯಲ್ಲಿ, ದೊಡ್ಡ ಮಟ್ಟದ ಜಾತ್ರೆ ಇದೆ, ಲಕ್ಷಾಂತರ ಸಂಖ್ಯೆಯಲ್ಲಿ, ಅಥವಾ ಒಂದು ದಿನದ ಜಾತ್ರೆ ಇರ್ಬೋದು, ತಿಂಗಳಗಟ್ಟಲೆ ನಡೆಯುವಂಥ ಜಾತ್ರೆ ಇರ್ಬೋದು. ತಿಂಗಳಗಟ್ಟಲೆ ನಡೆಯುವಂಥ ಜಾತ್ರೆಯಲ್ಲಿ ಸಾವಿರಾರು ಜನರು ಅಂಗಡಿಯನ್ನು ಹಾಕಿರ್ತಾರೆ. ಅಲ್ಲಿ ಸಾವಿರಾರು ಜನರಿಗೆ ಉದ್ಯೋಗ ಲಭಿಸುತ್ತದೆ. ಜಾತ್ರೆಗೆ ಬರೋ ಸಾರಿಗೆ ವ್ಯವಸ್ಥೆಯಲ್ಲಿ ಹಲವಾರು ಜನರಿಗೆ ಉದ್ಯೋಗಗಳು ಬರುತ್ತವೆ. ಅದಕ್ಕೆ ನಾವು ಈ ಸಭೆ ಸಮಾರಂಭ, ಜಾತ್ರೆ ಇವುಗಳನ್ನ ಅವಾಗವಾಗ ಹಮ್ಮಿಕೊಳ್ಳಬೇಕು. ಇನ್ನು ಈ RSS ಪಥಸಂಚಲನ, ಈ RSS ಒಂದು ರಾಷ್ಟ್ರೀಯ ದೇಶ ಪ್ರೇಮವನ್ನು ಬಿಂಬಿಸುವಂಥ ಸಂಘಟನೆ. ಇದೇನು ದೇಶದ್ರೋಹಿ ಸಂಘಟನೆ ಅಲ್ಲ, ಭಯೋತ್ಪಾದನೆ ಚಟುವಟಿಕೆಗಳಲ್ಲಿ ಭಾಗವಹಿಸಿದಂಥ ಸಂಘಟನೆ ಅಲ್ಲ. ಜನರನ್ನ ದೇಶ ಪ್ರೇಮವನ್ನು ಬಿಂಬಿಸುವಂಥ ಸಂಘಟನೆ. ಯಾರಿಗೆ ಅದರಲ್ಲಿ ಆಸಕ್ತಿ ಇದೆ, ಶಾಖೆಗಳಿಗೆ ಹೋಗ್ತಾರೆ, ಅಲ್ಲಿ ತರಬೇತಿಯನ್ನು ತಗೋತಾರೆ, ಪಥಸಂಚಲನದಲ್ಲಿ ಭಾಗವಹಿಸ್ತಾರೆ. ಇಲ್ಲಿ ಯಾರು ಹೆಚ್ಚು ಜನ RSS ಚಟುವಟಿಕೆಯಲ್ಲಿ ಭಾಗವಹಿಸ್ತಾರಲ್ಲ, ಅಲ್ಲಿ ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ಸಿಗುತ್ತದೆ. ಉದಾಹರಣೆಗೆ ಹೆಚ್ಚು ಜನ ಈಗ RSSನಲ್ಲಿ ಸೇರಿಕೊಂಡ್ರೆ ಅವರು ಸಮವಸ್ತ್ರ ಖರೀದಿ ಮಾಡ್ತಾರೆ. ಸಮವಸ್ತ್ರ ಖರೀದಿಗೆ ಮುಖ್ಯವಾಗಿ ಅದು ಇದು ಕೃಷಿಯಿಂದ ಹತ್ತಿ ತಯಾರಾಗಿರುತ್ತೆ, ಹತ್ತಿಯಿಂದ ಮಿಲ್ಲಿಗೆ ಬಂದಿರುತ್ತೆ, ಮಿಲ್ನಲ್ಲಿ ಸಾವಿರಾರು ಕಾರ್ಮಿಕರಿಗೆ ಕೆಲಸ ಸಿಕ್ಕಿರುತ್ತೆ. ಅದು ಬಟ್ಟೆ ಆಗ್ಬೇಕಾದ್ರೆ ಸಾವಿರಾರು ಜನರ ಶ್ರಮ ಇರುತ್ತೆ. ನಂತರ ಅದು ಟೇಲರ್ ಕಡೆ ಹೋಗುತ್ತೆ. ಗಾರ್ಮೆಂಟ್ಸ್ನಲ್ಲಿ ಸಾವಿರಾರು ಜನರಿಗೆ ಉದ್ಯೋಗ ಸಿಗುತ್ತೆ. ಶೂಸು, ಬೆಲ್ಟು, ಇವಕ್ಕೆಲ್ಲಕ್ಕೂ ಆರ್ಥಿಕ ಚಟುವಟಿಕೆ ಉತ್ತೇಜನ ಆಕೈತ್ರಿ. ಸುಮ್ಮನೆ ಅದನ್ನ ಬ್ಯಾನ್ ಮಾಡಿರಿ. ಅದು ಎಲ್ಲ ಊರಲ್ಲಿ ಪಥಸಂಚಲನಕ್ಕೆ ಅವಕಾಶ ಕೊಟ್ರೆ ಭಾಳಷ್ಟು ಜನಕ್ಕೆ ಉದ್ಯೋಗ ಸಿಗ್ತೈತಿ. ಈಗ ಪಥಸಂಚಲನ ನಡೆಯುವ ವೇಳೆಯಲ್ಲಿ ಪುಷ್ಪ ಸುರಿಮಳೆ ಮಾಡ್ತಾರೆ. ಆ ಹೂವು ಬೆಳೆದಂಥ ರೈತರಿಗೆ ಉದ್ಯೋಗ ಸಿಗ್ತೈತೆ ರೀ. ಹೆಚ್ಚೆಚ್ಚು ಹೂವಿಗೆ ಮಾರ್ಕೆಟಿಗೆ ಸಿಗುತ್ತೆ. ಇದರಿಂದ ಈ RSS ಪಥಸಂಚಲನ ಮಾಡಲಿ, ಸರ್ಕಾರಕ್ಕೆ ಏನು ತೊಂದರೆ ಐತಿ? ಶಾಂತ ರೀತಿಯವಾಗಿ ಪಥಸಂಚಲನ ನಡೀತಿರ್ತೈತಿ. ಅದರಿಂದ ಯಾರಿಗೂ ತೊಂದರೆ ಇಲ್ಲ. ಅದರಿಂದ ನಡೆಯೋದ್ರಿಂದ ಸಾವಿರಾರು ಜನರಿಗೆ ಉದ್ಯೋಗ ಸಿಗುತ್ತೆ. ಅದರಿಂದ ದಯವಿಟ್ಟು ಸಭೆ ಸಮಾರಂಭ, ಜಾತ್ರೆ ಮುಂತಾದ ಚಟುವಟಿಕೆಗಳು ಹೆಚ್ಚು ಇದ್ದಷ್ಟು ನಮ್ಮ ದೇಶದ
ಮತ್ತು ಜನರ ಆರ್ಥಿಕ ಚಟುವಟಿಕೆಗಳು ಒಳ್ಳೆಯ ರೀತಿಯಲ್ಲಿ ಇರ್ತವೆ ಎನ್ನುವುದು ನನ್ನ ಭಾವನೆ.